ಹರೇ ಕೃಷ್ಣ. ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಇವತ್ತು ವಿಶೇಷವಾದ ಶನಿ ಜಯಂತಿ ಹಾಗೆ ಅಮಾವಾಸ್ಯೆ ದಿನ. ಈ ದಿನ ಅಂದರೆ ಇವತ್ತು ಶನಿವಾರನೇ ಬಂದಿರೋದ್ರಿಂದ ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಇವತ್ತು ನಾವು ಯಾವುದೇ ರೀತಿಯ ಅನುಷ್ಠಾನಗಳನ್ನು ಮಾಡೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಪಡ್ಕೋಬೋದು. ಆದರೆ ಯಾರಿಗೆಲ್ಲ ಈ ಒಂದು ದಿನ ನಿಮಗೆ ಈ ಒಂದು ಅವಕಾಶ ಸಿಕ್ಕಿಲ್ವೋ, ನೀವು ಯಾವುದೇ ಅನುಷ್ಠಾನ ಮಾಡೋಕ್ಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಬೇಜಾರಾಗೋದು ಬೇಡ. ಮುಂದೆ ಬರುವ ಶನಿವಾರದ ದಿನ, ಯಾವುದೇ ಶನಿವಾರ ಆಗಿರಲಿ, ನಿಮಗೆ ಯಾವ ಶನಿವಾರ ಸಾಧ್ಯವಾಗುತ್ತೋ ನೆಕ್ಸ್ಟ್ ವಾರ ಅದ್ರ ನೆಕ್ಸ್ಟ್ ವಾರ ಪ್ರತಿ ಶನಿವಾರದಂದು ಮಾತ್ರ ಈ ಒಂದು ವಿಧಾನವನ್ನು ಅನುಷ್ಠಾನವನ್ನು ಮಾಡಿ. ಯಾವಾಗ ಆಗುತ್ತೋ ಆ ದಿನ ನೀವು ನಿಮಗೆ ಒಂದು ಬೆಸ ಸಂಖ್ಯೆಯಲ್ಲಿ ಬರೋ ಹಾಗೆ 3, 5 ಈ ರೀತಿಯಾಗಿ ನೀವು ಅಷ್ಟು ದಿನಗಳ ಅನುಷ್ಠಾನವನ್ನು ತಗೊಳ್ಳಿ. ಅಷ್ಟು ದಿನ ನೀವು ಒಂದು ಎಣ್ಣೆನ ದಾನ ಕೊಡಬೇಕು ಅಂತ ಹೇಳಿ ದೀಪದ ಎಣ್ಣೆನ ತೊಗೊಂಡು ಹೋಗ್ತಾರೆ. ನಾನು ಸಾಮಾನ್ಯವಾಗಿ ನೋಡಿರೋ ಹಾಗೆ ದೀಪದ ಎಣ್ಣೆ ಮಿಕ್ಸ್ ಎಣ್ಣೆ ಇರುತ್ತೆ, ಬಟ್ ಅದು ಯಾವ ಎಣ್ಣೆಗಳು ಹಾಕಿರ್ತಾರೆ ಗೊತ್ತಿಲ್ಲ. ಆದರೆ ಸರಿಯಾದ ರಿಸಲ್ಟ್ ಬರಬೇಕು, ನಿಮಗೆ ಪರಿಹಾರ ಸಂಪೂರ್ಣವಾಗಿ ಸಿಗಬೇಕು ಅಂದರೆ ಕಪ್ಪು ಎಳ್ಳೆಣ್ಣೆಯನ್ನು ನೀವು ದೇವಸ್ಥಾನಕ್ಕೆ ತೊಗೊಂಡು ಹೋಗಬೇಕು. ತೊಗೊಂಡು ಹೋದಾಗ ನೀವು ಈ ಎಣ್ಣೆಯನ್ನು ಕೈಲಿ ಹಿಂಗೆ ಹಿಡಿದು ಪ್ರಾರ್ಥನೆ ಮಾಡಬೇಕು. ನನ್ನ ಸಮಸ್ಯೆಗಳಿಗೆ ನೀನು ಪರಿಹಾರ ಮಾಡು ಭಗವಂತ ಅಂತ ಅಂದ್ಕೊಂಡು ಎಣ್ಣೆ ಬಾಟ್ಲನ್ನ ನೋಡಿ ಈ ರೀತಿ ತಲೆಗೆ ಕ್ಲಾಕ್ ವೈಸಲ್ಲಿ 3 ಟೈಮ್ಸು, ಆ್ಯಂಟಿ ಕ್ಲಾಕ್ ವೈಸಲ್ಲಿ 3 ಟೈಮ್ಸು, ಮತ್ತು ಹೀಗೆ ತಲೆಯಿಂದ ಕೆಳಗಡೆಗೆ ದೃಷ್ಟಿ ಥರ ತೆಗೆದು ನಿಮ್ಮ ಕುಟುಂಬಸ್ಥರು ಯಾರು ಇರ್ತಾರೋ ಅವರೆಲ್ಲರಿಗೂ ಇದನ್ನು ಮಾಡ್ಬೋದು. ಮಾಡಿ ದೇವಸ್ಥಾನಕ್ಕೆ ಇದನ್ನು ಕೊಡಿ. ಇದು ಅದ್ಭುತವಾದ ರಿಸಲ್ಟ್ನ ಕೊಡುತ್ತೆ. ನಿಮ್ಮ ಜೀವನದಲ್ಲಿರೋ ಕಷ್ಟಗಳನ್ನು, ಹಣಕಾಸಿನ ಸಮಸ್ಯೆ, ಕೆಲಸದಲ್ಲಿರೋ ಪ್ರಾಬ್ಲಮ್ಸ್ನ ಎಲ್ಲವನ್ನು ಸಾಲ್ವ್ ಮಾಡುತ್ತೆ. ಶನಿ ಮಹಾತ್ಮ ದೇವಸ್ಥಾನಕ್ಕೆ ಕೊಡ್ಬೋದು ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೂ ಕೊಡ್ಬೋದು. ಹಾಗೆ ಮರಿದೆ ನೀವು ಇದೆಲ್ಲ ಆದಮೇಲೆ ದೇವಸ್ಥಾನದಿಂದ ಬರುವಾಗ ಕರ್ಪೂರವನ್ನು ಹಚ್ಚಿ ಬನ್ನಿ. ಕರ್ಪೂರವನ್ನು ಹಚ್ಚೋದ್ರಿಂದ ನೀವು ಹಚ್ಚುವಾಗ ನೀವು ಫೀಲ್ ಮಾಡಬೇಕು, ನನ್ನ ಎಲ್ಲ ಕಷ್ಟಗಳು ಈ ಕರ್ಪೂರ ಹೇಗೆ ಕರಗೋಗ್ತಾ ಇದೆ, ಉರಿದೋಗ್ತಾ ಇದೆ, ಆ ರೀತಿ ಸಂಪೂರ್ಣವಾಗಿ ನನ್ನ ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ. ನಿನ್ನ ಆಶೀರ್ವಾದದಿಂದ ನಾನು ಪರಿಹಾರವನ್ನು ಪಡ್ಕೊಂಡು ನಾನು ಒಳಿತನ್ನು ಪಡ್ಕೊಂಡು ಹೋಗ್ತಾ ಇದ್ದೀನಿ, ಧನ್ಯವಾದಗಳು ಅಂತ ಅನ್ಕೋತಾ ಮನೆಗೆ ಬನ್ನಿ. ಇಷ್ಟು ಸಾಕು. ಇದಿಷ್ಟು ಸಿಂಪಲ್ ರೆಮಿಡಿಯನ್ನು ನೀವು ಮಾಡಿ ನೋಡಿ, ನಿಮ್ಮ ಜೀವನದ ಕಷ್ಟಗಳು ಎಷ್ಟು ಬೇಗ ಪರಿಹಾರ ಸಿಗುತ್ತೆ, ಪರಿಹಾರ ದಾರಿಗಳು ಸೃಷ್ಟಿಯಾಗತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವಾಗ ಏಂಜಲ್ಸಿಂದ ಈ ಒಂದು ದಿನ ಏನು ಮೆಸೇಜ್ ಇದೆ ಅಂತ ನೋಡೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ನಿಮಗೆ ಶನಿ ಜಯಂತಿಯ ಪ್ರಯುಕ್ತ ಏಂಜಲ್ಸ್ ಅಂದರೆ ದೇವರ ಸೈನಿಕರು ಅಂತ ಹೇಳ್ತಾರೆ. ಅವ್ರ ಮುಖಾಂತರ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅಂತ ನೋಡೋಣ. ಮನಸ್ಸಿನಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಏಂಜಲ್ಸಿಂದ ಏನು ಉತ್ತರ ಇದೆ ಅಂತ ನೋಡೋಣ. ಈ ಕಾರ್ಡ್ ಹೇಳೋ ಪ್ರಕಾರ ಈಗಿನಿಂದ ನಿಮ್ಮ ಪ್ರಾರಂಭ ಶುರು, ಅಂದರೆ ಹೊಸತು ಶುರು ಆಗತ್ತೆ, ಒಂದು ಒಳ್ಳೆಯ ಒಂದು ಪ್ರಾರಂಭ ಆಗತ್ತೆ ಅಂತ ಏಂಜಲ್ಸಿಂದ ಮೆಸೇಜ್ ಸಿಗ್ತಾ ಇದೆ. ಹಾಗಾಗಿ ದೇವರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು. ತಮ್ಮೆಲ್ಲರಿಗೂ ಶನೇಶ್ವರ ಜಯಂತಿಯ ಶುಭಾಶಯಗಳು.